ವಾಲ್ಮೀಕಿ ನಿಗಮದ ಈ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್ ಆಗಿ ಇಡಿಯಿಂದ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಆ ಬಳಿಕ ಈಗ ಶಾಸಕ ದದ್ದಲ್ ಸರದಿ ಇಡಿ ಅಧಿಕಾರಿಗಳಿಂದ ಶಾಸಕ ದದ್ದಲ್ ಅರೆಸ್ಟ್ ಆಗ್ತಾರೆ. 187 ಕೋಟಿ ಹಗರಣದಲ್ಲಿ ಇಡಿಯಿಂದ ಎರಡನೇ ಬೇಟೆನ. ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣದಲ್ಲಿ ನಿಗಮದ ಅಧ್ಯಕ್ಷರು ಆಗಿರುವಂತಹ ಶಾಸಕ ಬಸನಗೌಡ ದದ್ದಲ್ ಅರೆಸ್ಟ್ ಆಗ್ತಾರ. ನಾಗೇಂದ್ರ ಬೆನ್ನಲ್ಲೇ ಶಾಸಕ ಅರೆಸ್ಟ್. ಇಡಿ ಅಧಿಕಾರಿಗಳು ಶಾಸಕ ದದ್ದಲ್ರನ್ನ ಬಂಧಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದು, ಬೆಳಗಿನ ಜಾವ ಶಾಸಕ ದದ್ದಲ್ರನ್ನ ಇಡಿ ಟೀಮ್ ಬಂಧಿಸಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಡಿ ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ದದ್ದಲ್ ನಾಪತ್ತೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ನೋಡ್ತಾ ಹೋದ್ರೆ ದದ್ದಲ್ರನ್ನ ಬಂಧಿಸಿ ಇಡಿ ರಹಸ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಾ ಇದೆಯಾ. ಇಡಿಯಿಂದ ತಪ್ಪಿಸ್ಕೊಂಡು ಏಡಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ರು ದದ್ದಲ್. ಆದ್ರೆ ಬೆಳಗಿನ ಜಾವ ಶಾಸಕ ದದ್ದಲ್ರನ್ನ ಬಂಧಿಸಿ ರಹಸ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆಯಾ. ಇಡಿ ಎರಡನೇ ಬೇಟೆಯಾಡಿದ್ಯಾ ಅಂತದೊಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್ ಬೆನ್ನಲ್ಲೇ ದದ್ದಲ್ ಕೂಡ ಅರೆಸ್ಟ್ ಆದ್ರ. 187 ಕೋಟಿ ಅವ್ಯವಹಾರ ಪ್ರಕರಣ ಇದೆ. ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರುವಂತಹ ಆರೋಪ. ಈಗಾಗಲೇ 13ಕ್ಕೂ ಅಧಿಕ ಮಂದಿ ಅರೆಸ್ಟ್ ಆಗಿ ಎಸ್ಐಟಿಯ ವಿಚಾರಣೆಯನ್ನು ಎದುರಿಸಿದ್ದಾಯಿತು. ಯಾವಾಗ ಇಡಿ ಎಂಟ್ರಿ ಆಯಿತು 19 ಕಡೆಗಳಲ್ಲಿ ಶೋಧ ಕಾರ್ಯವನ್ನು ನಡೆಸಿತು. ಆ ಸಂದರ್ಭದಲ್ಲಿ 2 ದಿನಗಳ ಕಾಲ ಮಾಜಿ ಸಚಿವ ನಾಗೇಂದ್ರ ನಿವಾಸ ಅಷ್ಟೇ ಅಲ್ಲ, ಶಾಸಕ ದದ್ದಲ್ ನಿವಾಸದಲ್ಲೂ ಕೂಡ ನಿರಂತರವಾಗಿ ಶೋಧ ಕಾರ್ಯವನ್ನ ನಡೆಸಿದ್ದಂತಹ ಇಡಿ ನಂತರ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿ ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇದೆ. ಆ ಬಳಿಕ ದದ್ದಲ್ ಕೂಡ ಅರೆಸ್ಟ್ ಆಗ್ತಾರೆ ಅಂತಲೇ ಹೇಳಲಾಗ್ತಾ ಇತ್ತು. ಬೆನ್ನಲ್ಲೇ ಎಸ್ಐಟಿ ವಿಚಾರಣೆಯನ್ನ ಮತ್ತೊಮ್ಮೆ ಎದುರಿಸಿ ದದ್ದಲ್ ನಂತರ ಎಲ್ಲೂ ಕೂಡ ಪತ್ತೆಯಾಗಿರಲಿಲ್ಲ. ಬೆಂಗಳೂರಿನವರ ನಿವಾಸದಲ್ಲೂ ಇಲ್ಲ, ಶಾಸಕರ ಭವನದಲ್ಲೂ ಇಲ್ಲ, ರಾಯಚೂರಿನ ನಿವಾಸದಲ್ಲೂ ಇಲ್ಲ. ಎಲ್ಲಿ ಹೋದ್ರು ದದ್ದಲ್ ಹಾಗಿದ್ರೆ ಬಹಿರಂಗವಾಗಿ ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಇಡಿ ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಜ್ಞಾತ ಸ್ಥಳಕ್ಕೆ ತೆರಳಿದ್ರ ದದ್ದಲ್ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದ್ದ ಬೆನ್ನಲ್ಲೇ ಈಗ ಬರ್ತಾ ಇರುವಂತಹ ಮಾಹಿತಿ, ಬೆಳಗಿನ ಜಾವ ಶಾಸಕ ದದ್ದಲ್ ಇಡಿ ತಂಡದಿಂದ ಬಂಧನಕ್ಕೊಳಗಾಗಿದ್ದಾರಾ. ಇಡಿಯಿಂದ ರಹಸ್ಯ ಸ್ಥಳದಲ್ಲಿ ಶಾಸಕರು ನಿಗಮದ ಅಧ್ಯಕ್ಷರಾಗಿರುವ ದದ್ದಲ್ ವಿಚಾರಣೆಯಾಗ್ತಾ ಇದೆಯಾ. ಈ ಬೆಳವಣಿಗೆ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಾಗೇಂದ್ರ ಬಳಿಕ ಮುಂದಿನ ಸರದಿ ದದ್ದಲ್ಲ ಎನ್ನುವಂತಹ ಪ್ರಶ್ನೆ ಇತ್ತು. ಎಲ್ಲಿ ಹೋದ್ರು ದದ್ದಲ್ ಎನ್ನುವಂತಹ ಅನುಮಾನಗಳು ಕಾಡ್ತಾ ಇತ್ತು. ಈಗ ನೋಡ್ತಾ ಹೋದ್ರೆ ಶಾಸಕ ದದ್ದಲ್ ಕೂಡ ಇಡಿಯಿಂದ ಅರೆಸ್ಟ್ ಆಗಿದಾರಾ ಅಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಏನ್ ಅಪ್ಡೇಟ್ಸ್ ಇದೆ? ಖಂಡಿತ ಪ್ರತಿಮಾ, ಅಂದ್ರೆ ಇಡಿ ಮೂಲಗಳಿಂದ ಒಂದು ಖಚಿತ ಮಾಹಿತಿಗಳು ಲಭ್ಯ ಆಗ್ತಿದೆ. ಇದು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ದದ್ದಲ್ ಅವರನ್ನ ಒಂದು ಅಜ್ಞಾತ ಸ್ಥಳದಲ್ಲಿ ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಇಡಿ ಮೂಲಗಳಿಂದ ಸ್ಪಷ್ಟವಾಗಿ ಸಿಗ್ತಾ ಇರುವಂತಹದ್ದು. ಅಂದ್ರೆ ಬಸವನಗೌಡ ದದ್ದಲ್ ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ಒಂದು ದೊಡ್ಡ ಪ್ರಮುಖ ಪಾತ್ರವನ್ನ ಇವರು ವಹಿಸಿದ್ದಾರೆ ಅನ್ನುವಂಥದ್ದು. ಮತ್ತೆ 187 ಕೋಟಿ ಹಗರಣದಲ್ಲಿ ಒಂದು ದೊಡ್ಡ ಪಾಲು ಯಾರ್ಯಾರಿಗೆ ಹೋಗಿದೆ ಅಂದ್ರೆ ನಾಗೇಂದ್ರ ಅವರು ಮತ್ತೆ 7ನೇ ಸ್ಥಾನದಲ್ಲಿ ಸಿಗುವಂತಹದ್ದೇ ಈ ಒಂದು ನಿಗಮದ ಅಧ್ಯಕ್ಷರಾಗಿದ್ದಂತಹ ಶಾಸಕ ಬಸವನಗೌಡ ದದ್ದಲ್ ಅನ್ನುವಂಥದ್ದು. ಸೊ ಅವ್ರಿಗಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಹುಡುಕಾಟವನ್ನ ಮಾಡ್ತಾ ಇದ್ರು. ಅದರಲ್ಲಿ ಬುಧವಾರ ಮತ್ತೆ ಗುರುವಾರ ಏನೋ ಒಂದು ರೇಡ್ ಗಳನ್ನ ಮಾಡಲಾಯಿತು. ಇಡಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿ ಸುಮಾರು 2 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ರೇಡ್ ಮಾಡಿ ಮತ್ತೆ ಬೆಳಿಗ್ಗೆ ಅವ್ರನ್ನ ಪಿಕ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಂದ್ರೆ ಇಡಿ ಅಧಿಕಾರಿಗಳು ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ದದ್ದಲ್ ಅವರು ಇರಲಿಲ್ಲ. ಅದಾದ ನಂತರ ತನ್ನನ್ನು ಹುಡುಕ್ತಾ ಇದ್ದಾರೆ ಅಂತೇಳಿ ಗೊತ್ತಾದಂತ ದದ್ದಲ್ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ರು. ಮತ್ತೆ ಸಂಜೆವರೆಗೂ ವಿಚಾರಣೆ ಹಾಜರಾಗಿ ಹೊರಗಡೆ ಬಂದಂತವರು ಎಲ್ಲಿ ಹೋದ್ರು ಅನ್ನುವಂಥದ್ದು ಈವರೆಗೂ ಕೂಡ ಗೊತ್ತಾಗಿರಲಿಲ್ಲ. ಆದ್ರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಒಂದು ಸ್ಪೆಷಲ್ ಆಪರೇಷನ್ ಅನ್ನ ಮಾಡಲಾಗ್ತಾ ಇತ್ತು. ಅಂದ್ರೆ ನಿನ್ನೆ ಸಂಜೆವರೆಗೂ ಕೂಡ ಇಡಿ ಅಧಿಕಾರಿಗಳು ಅವ್ರಿಗಾಗಿ ತೀವ್ರವಾದ ಹುಡುಕಾಟವನ್ನು ಮಾಡ್ತಾ ಇದ್ರು. ವಿಶೇಷವಾಗಿ ಬೆಂಗಳೂರು ಮತ್ತೆ
ಧಾರವಾಡದ ಅಂದ್ರೆ ರಾಯಚೂರಿನ ಅವರ ನಿವಾಸ ಆಗಲಿ ಮತ್ತೆ ಅವರ ಸಂಬಂಧಿಕರು ಅಥವಾ ಅವರಿಗೆ ಕಾಂಟ್ಯಾಕ್ಟ್ ಇರುವಂತವ್ರು ಯಾರ್ಯಾರಿದ್ದಾರೆ ಅವರು ಎಲ್ಲರ ಕಡೆಯೂ ಕೂಡ ಅವರೇನು ಸಂಪರ್ಕದಲ್ಲಿ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಹುಡುಕಾಟವನ್ನ ಮಾಡಲಾಗಿತ್ತು. ಮತ್ತೆ ನಮಗೆ ಈಗ ಸಿಗ್ತಾರಂತ ಮಾಹಿತಿ ಪ್ರಕಾರ ಬಸನಗೌಡ ದದ್ದಲ್ ಅವ್ರನ್ನ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಅವ್ರನ್ನ ಅರೆಸ್ಟ್ ಮಾಡಲು ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ ಅನ್ನುವಂತ ಮಾಹಿತಿ. ಅಂದ್ರೆ ಬೆಂಗಳೂರಿನಲ್ಲಿ ಅವರು ಸಿಕ್ಕಿಲ್ಲ, ಇಲ್ಲ ಒಂದ್ ಕಡೆ ಹೋಗಿ ಅವಿತುಕೊಳ್ಳುವಂತ ಕೆಲಸಗಳಾಯ್ತು, ತಲೆಮರೆಸಿಕೊಳ್ಳುವಂತ ಕೆಲಸಗಳಾಯ್ತು ಅನ್ನೋ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಸಾಕಷ್ಟು ಒಂದು ಎಫರ್ಟ್ ಅನ್ನು ಹಾಕಿ ಅರೆಸ್ಟ್ ಮಾಡಿದ್ದಾರೆ. ಸೊ ಅವರ ವಿಚಾರದಲ್ಲಿ ಒಂದು ಕೋಟಿ ದದ್ದಲ್ ಅವರಿಗೆ ಹೋಗಿದೆ ಅನ್ನುವಂಥದ್ದು, ಮತ್ತೆ ಆ ಹಣದಿಂದ ಎಲ್ಲೊಂದ್ ಕಡೆ ಬೇರೆ ಬೇರೆ ಆಸ್ತಿ ಖರೀದಿ ಮಾಡುವಂತದ್ದಾಗ್ಲಿ, ಮತ್ತೆ ಇದರಲ್ಲಿ ಅಧಿಕಾರಿಗಳೇನು ಒಂದು ಅಕ್ರಮವನ್ನು ಮಾಡ್ತಾರೆ ಅಂತೇಳಿ ಗೊತ್ತಿದ್ದು ಕೂಡ ಆ ದದ್ದಲ್ ಅವರು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಮತ್ತೆ ಅವರ PA ಪಂಪಣ್ಣ ಅವರಿಗೆ 2 ಬಾರಿ ಒಂದು ಬಾರಿ 5 ಲಕ್ಷ ಮತ್ತೊಂದು ಬಾರಿ 50 ಲಕ್ಷ ಹಣವನ್ನ ಕೊಟ್ಟಿದ್ದೆ ಅಂತೇಳಿ MD ಪದ್ಮನಾಭ ಖುದ್ದಾಗಿ SIT ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದ. ಅದೇ ಹೇಳಿಕೆಗಳನ್ನ ಇಡಿ ಅಧಿಕಾರಿಗಳ ಮುಂದೆ ಕೂಡ ಕೊಟ್ಟಿದ್ದ. ಅದರಿಂದ ಆಚೆಗೆ ಸಾಕಷ್ಟು ವಿಚಾರಗಳನ್ನ ಇಡಿ ಅಧಿಕಾರಿಗಳು ತೆಗೆದಿದ್ದಾರೆ, ದಾಖಲೆಗಳನ್ನು ತೆಗೆದಿದ್ದಾರೆ. ಸೊ ಅದರಲ್ಲಿ ಆಸ್ತಿ ಖರೀದಿ ವಿಚಾರ ಏನ್ ಬಂದಿತ್ತು, ಲಕ್ಷ್ಮೀದೇವಿ ಅನ್ನೋರ ಕಡೆಯಿಂದ ಆಸ್ತಿ ಖರೀದಿಯಲ್ಲಿ ಕೇವಲ 75 ಲಕ್ಷ ಮಾತ್ರ ಏನು ಚೆಕ್ ಮೂಲಕ ಕೊಟ್ಟು ಇನ್ನುಳಿದಂತೆ 2 ಕೋಟಿಗೂ ಹೆಚ್ಚು ಹಣವನ್ನ ಅವರು ಕ್ಯಾಶ್ ರೂಪದಲ್ಲಿ ಕೊಟ್ಟು ಖರೀದಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಆ ಖರೀದಿಗೆ ಹಣ ಎಲ್ಲಿಂದ ಬಂತು ಅಂತ ನೋಡ್ತಾ ಹೋದ್ರೆ ಇಡಿ ಅಧಿಕಾರಿಗಳಿಗೆ ಒಂದು ಅನುಮಾನ ಇರುವಂತದ್ದು. ಈ ನಿಗಮದ ಅಕ್ರಮದಿಂದ ಹಣವನ್ನ ಖರೀದಿ ಅಂದ್ರೆ ಅಕ್ರಮದ ಹಣದಿಂದ ಕೊಟ್ಟು ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇರುವಂತದ್ದು. ಹಾಗಾಗಿ ದದ್ದಲ್ ಅವರಿಗೆ ಹುಡುಕಾಟವನ್ನು ಏನ್ ಮಾಡ್ತಾ ಇದ್ರು, ಯಶಸ್ವಿಯಾಗಿ ಇವತ್ತು ಬೆಳಗಿನ ಜಾವ ಅವ್ರನ್ನ ವಶಕ್ಕೆ ಪಡೆಯಲು ಯಶಸ್ವಿ ಆಗಿದೆ ಅಂತ ಹೇಳಿ ನಮಗೆ ಇಡಿ ಮೂಲಗಳಿಂದ ಸ್ಪಷ್ಟವಾದಂತಹ ಮಾಹಿತಿಗಳು ಬರ್ತಾ ಇದೆ. ಪ್ರತಿಭಾ, ರಮೇಶ್ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಈ ಮೂಲಕ ಒಂದೇ ವಾರದಲ್ಲಿ 2 ಕಾಂಗ್ರೆಸ್ ಶಾಸಕರು ಅರೆಸ್ಟ್ ಆದರು. ಮೊನ್ನೆ ನಾಗೇಂದ್ರ, ಇವತ್ತು ಬಸನಗೌಡ ದದ್ದಲ್. ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್ ಆದ ಮೇಲೆ ಈಗ ನಿಗಮದ ಅಧ್ಯಕ್ಷರಾಗಿರುವ ಶಾಸಕ ದದ್ದಲ್ ಸರದಿ. ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಕ್ ಮೇಲೆ ಶಾಕ್. ಬಳ್ಳಾರಿ ಗ್ರಾಮಾಂತರ ಶಾಸಕ ನಾಗೇಂದ್ರ ಜೊತೆಗೆ ರಾಯಚೂರು ಗ್ರಾಮಾಂತರ ಶಾಸಕರಾಗಿರುವಂತಹ ದದ್ದಲ್ ಇಬ್ರು SITಯಿಂದ ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು. ಆದರೆ SITಯಿಂದ ಬಚಾವಾಗಿ ಇಡೀ ಬಲೆಗೆ ಬಿದ್ರ. ತಪ್ಪೇ ಮಾಡಿಲ್ಲ ಅಂತ ಇದ್ದಂತಹ ಇಬ್ರು ಶಾಸಕರು ಈಗ ಅರೆಸ್ಟ್. ಮೊನ್ನೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಇಡಿ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇದೆ. ಇಂದು ಬೆಳಗಿನ ಜಾವ ದದ್ದಲ್ ಕೂಡ ಅರೆಸ್ಟ್ ಆಗಿರೋ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಿದ್ರೆ ಇಬ್ರು ಶಾಸಕರು ಈ ಪ್ರಕರಣದಲ್ಲಿ ಆರಂಭದಿಂದಲೂ ಕೂಡ ಹೆಸರುಗಳು ಕೇಳಿ ಬರ್ತಾ ಇದ್ರು. ಪ್ರಶ್ನೆ ಮಾಡಿದಾಗೆಲ್ಲ ನನಗೆ ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ನನ್ನ ತಪ್ಪಿಲ್ಲ ಅಂತಲೇ ಹೇಳ್ತಾ ಇದ್ರು. ಈಗ ಇಡಿಯಿಂದ ಅರೆಸ್ಟ್ ಆದ್ರ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಪ್ರಕರಣ ಬಹಿರಂಗವಾದ ದಿನದಿಂದಲೂ ಕೂಡ ಕೇಳಿ ಬರ್ತಾ ಇದ್ದಂತಹ ಪ್ರಮುಖ ಹೆಸರುಗಳಲ್ಲಿ ಮಾಜಿ ಸಚಿವ ನಾಗೇಂದ್ರ ಮತ್ತು ನಿಗಮದ ಅಧ್ಯಕ್ಷರಾಗಿರುವಂತಹ ಶಾಸಕ ದದ್ದಲ್ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇತ್ತು. ಆದ್ರೂ ಇಬ್ರು ಹೇಳ್ತಾ ಇದ್ದದ್ದು ಒಂದೇ ಮಾತು, ನಾನೇನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅನ್ನುವಂಥದ್ದು. ಆದ್ರೆ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಲೇ ಈಗ ಇಡಿ ದಾಳಿಯನ್ನು ಎದುರಿಸಿ ಈಗ ಇಡಿಯಿಂದ ಅರೆಸ್ಟ್ ಆಗುವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಇವರ ಕೊಟ್ಟಂತಹ ಹೇಳಿಕೆಗೂ ಈಗ ಆಗ್ತಾ ಇರುವಂತಹ ಪ್ರಕ್ರಿಯೆಗಳಿಗೂ ಬಹಳ ಅಂತರ ಇದೆ. ಇದು ಏನನ್ನು ಸೂಚಿಸ್ತಾ ಇದೆ? ಕಾಂಗ್ರೆಸ್ ಸರ್ಕಾರಕ್ಕೆ ನಿಜಕ್ಕೂ ಬಹಳ ದೊಡ್ಡ ಮುಜುಗರದ ವಿಚಾರ ಅಲ್ವಾ? ಖಂಡಿತ ಪ್ರತಿಮಾ. ಅಂದ್ರೆ ಏಕಕಾಲಕ್ಕೆ ಒಂದೇ ಪ್ರಕರಣದಲ್ಲಿ ಇಬ್ಬಿಬ್ರು ಶಾಸಕರು, ಅದರಲ್ಲಿ ಒಬ್ಬರು ಸಚಿವ ಸ್ಥಾನವನ್ನ ಕಳ್ಕೊಂಡು ಅದೇ ಶಾಸಕರು ಈಗ ಅರೆಸ್ಟ್ ಆಗಿರುವಂತದ್ದು. ಮತ್ತೆ ಮತ್ತೊಬ್ಬ ಶಾಸಕರು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ಅವ್ರನ್ನ ಇವತ್ತು ಸಂಜೆ ಒಳಗಾಗಿ ಅರೆಸ್ಟ್ ತೋರಿಸ್ತಾರೆ ಅನ್ನುವಂತ ಖಚಿತ ಮಾಹಿತಿಗಳಿರುವಂತಹದ್ದು. ಅಂದ್ರೆ ಈ ರೀತಿ ಒಂದು ಸರ್ಕಾರದ ಹಣವನ್ನ ನುಂಗ್ಲಿಕ್ಕೆ ಹೋಗಿ ಅದೆಲ್ಲ ಈ ಒಂದು ಅಕ್ರಮದಲ್ಲಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ. ವಿಶೇಷವಾಗಿ ಇಡಿ ಅಧಿಕಾರಿಗಳಿಗೆ ಸ್ಪಷ್ಟವಾದಂತಹ ದಾಖಲೆಗಳು ಲಭ್ಯ ಆಗಿದೆ. ಸೊ ಇಂದ್ರ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಕೂಡ ಆತ ಈ ಒಂದು ಹಗರಣ ಹೇಗೆ ಆರಂಭ ಆಯಿತು, ಹೇಗೆ ನಡೀತು, ಯಾರಿಗೆ ದುಡ್ಡು ಹೋಯ್ತು, ಇದರಲ್ಲಿ ತನಗೇನು ತೊಂದರೆ ಆಯಿತು, ತಾನು ಹೇಗೆ ಆ ಒಂದು ಹಗರಣವನ್ನ ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಥವಾ ಆ ಹಗರಣವನ್ನು ತನಗೆ ಗೊತ್ತಾದ ನಂತರ ಹೇಗೆ ಅದಕ್ಕೆ ವಿರೋಧವನ್ನು ಮಾಡಿದ್ದೆ ಅನ್ನೋದು ಎಲ್ಲವನ್ನೂ ಕೂಡ ಆ ಒಂದು ಡೆತ್ ನೋಟ್ ಅಲ್ಲಿ ಬರಿತಾ ಹೋಗ್ತಾರೆ. ಅದಾದ ನಂತರ ತನಿಖೆಯನ್ನು ಕೈಗೆತ್ತಿಕೊಂಡಂತ ತನಿಖಾ ಸಂಸ್ಥೆಗಳಿಗೆ 3 ತನಿಖಾ ಸಂಸ್ಥೆಗಳಿಗೂ ಕೂಡ ಅದೇನೋ ನಾಗೇಂದ್ರ ಅವರಾಗ್ಲಿ ಮತ್ತೆ ದದ್ದಲ್ ಪದ್ಮನಾಭ ಆಗ್ಲಿ ಮತ್ತೆ ಬೇರೆ ಬೇರೆ ಒಂದಿಷ್ಟು ಮಧ್ಯವರ್ತಿಗಳು, ಇತರ ಅಧಿಕಾರಿಗಳು, ಬ್ಯಾಂಕ್ ಅಧಿಕಾರಿಗಳು ಎಲ್ಲರೂ ಕೂಡ ಸೇರ್ಕೊಂಡು 100 ಕೋಟಿ ಹಣವನ್ನ ನುಂಗಬೇಕು ಅಂತೇಳಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಸೊ ಆ ಪ್ಲಾನ್ ಎಲ್ಲ ಒಂದ್ ಕಡೆ ಅರ್ಧಕ್ಕೆ ಅವ್ರಿಗೆ ಅಂದ್ರೆ ಅರ್ಧದಷ್ಟು ಹಣವನ್ನ ನುಂಗುವ ಹೊತ್ತಿಗಾಗಲೇ ಅವರ ಪ್ಲಾನ್
ಫೇಲ್ ಆಗಿತ್ತು. ಅದ ಕಾರಣ ಚಂದ್ರಶೇಖರ್ ಆತ್ಮಹತ್ಯೆ ಅಂತ. ಚಂದ್ರಶೇಖರ್ ಆತ್ಮಹತ್ಯೆ ಆಗದೇ ಇದ್ರೆ ಇಷ್ಟೊತ್ತಿಗೆ ಅಷ್ಟು 187 ಕೋಟಿಯನ್ನು ಲೂಟಿ ಹೊಡೆದು ಎಲ್ಲರೂ ಕೂಡ ತಮಗೇನು ಗೊತ್ತಿಲ್ಲ ಅಂತಿದ್ರಿ, ಯಾವುದೋ ಒಂದಷ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಏನೋ ಕ್ಲೀನ್ ಕೈ ತೊಳ್ಕೊಂಡಿರೋರು. ಆದ್ರೆ ಚಂದ್ರಶೇಖರ್ ಆತ್ಮಹತ್ಯೆಯಿಂದ ಈ ಒಂದು ಪ್ರಕರಣ ಹೊರಗಡೆ ಬಂದಿದ್ರಿಂದ ಸಂಪೂರ್ಣವಾಗಿ ಈಗೇನು ಅಧಿಕಾರಿಗಳು ಅರೆಸ್ಟ್ ಆಗಿದೆ. ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ತಾರೆ, ಇಷ್ಟೊಂದು ದೊಡ್ಡ ಮೊತ್ತವನ್ನ ನಾವೇನೋ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕು ಅನ್ನೋದಾದ್ರೆ ಅದು ನಮ್ಮ ನಿರ್ಧಾರ ಆಗಿರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ಅಂದ್ರೆ ಶಾಸಕರಾಗಿದ್ದಂತ ಅಧ್ಯಕ್ಷರು ಮತ್ತೆ ಈ ಒಂದು ನಿಗಮಕ್ಕೆ ಸಂಬಂಧಪಟ್ಟಂತ ಸಚಿವರ ಸೂಚನೆ ಮೇರೆಗೆ ನಾವು ಈ ಒಂದು ಟ್ರಾನ್ಸಾಕ್ಷನ್ ಅನ್ನ ಮಾಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಅವರೇ ಮೇನ್ ಕಿಂಗ್ ಪಿನ್ ಅನ್ನುವಂಥದ್ದು. ಮತ್ತೆ ನಿನ್ನೆ ಇಡಿ ಅಧಿಕಾರಿಗಳು ಕೋರ್ಟ್ಗೆ ಕೊಟ್ಟಂತ ಒಂದು ರಿಮೈಂಡ್ ಅರ್ಜಿಯಲ್ಲಿ ಕೂಡ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಲಾಗ್ತದೆ. ಅದರಲ್ಲಿ ಈ ಒಂದು ನಾಗೇಂದ್ರ ಅವರ ಮೇಲುಸ್ತುವಾರಿ ಮತ್ತೆ ಡೈರೆಕ್ಷನ್ಸ್ ಮೇಲೆ ಈ ಎಲ್ಲಾ ರೀತಿಯಾದಂತಹ ಅವ್ಯವಹಾರಗಳು ನಡೆದಿರುವಂತಹದ್ದು, ಮತ್ತೆ ಹಣ ಅವರಿಗೆ ದೊಡ್ಡ ಪಾಲು ಹೋಗಿದೆ ಅನ್ನುವಂಥದ್ದು, ಮತ್ತೆ ಹಣವನ್ನು ತೆಗೆದುಕೊಂಡು ಚುನಾವಣೆಗೆ ಬಳಕೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಚಂದ್ರಶೇಖರ್ ಆತ್ಮಹತ್ಯೆ ಆದ ನಂತರ ಎಲ್ಲೊಂದ್ ಕಡೆ ತಾವು ಈ ಒಂದು ಪ್ರಕರಣದಲ್ಲಿ ಸಿಲುಕಬಾರದು, ತಾವು ವಿಚಾರದಲ್ಲಿ ತಮ್ಮ ಹೆಸರು ಬರಬಾರದು ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡ ಹಾಕುವಂತದ್ದು ಮತ್ತೆ ಇತರೆ ಆರೋಪಿಗಳಿಗೆ ಬೆದರಿಕೆ ಹಾಕುವಂತದ್ದು ಎಲ್ಲವನ್ನೂ ಕೂಡ ಮಾಡಿರುವಂತಹದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುತ್ತೆ. ಹಾಗಾಗಿ ಈ ಒಂದು ಹಗರಣದಲ್ಲಿ ಇಬ್ಬರು ಶಾಸಕರನ್ನ ಅರೆಸ್ಟ್ ಆಗಿರುವಂತದ್ದೇನಿದೆ, ಇದು ಈಗಿರುವಂತಹ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ದೊಡ್ಡ ಮುಜುಗರ ಆಗ್ತಾ ಇರುವಂತದ್ದು. ಈಗಾಗಲೇ ಇಡಿ ಅಧಿಕಾರಿಗಳು ಕೋರ್ಟ್ಗೆ ಕೊಟ್ಟ ದಾಖಲೆಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ ನಾಗೇಂದ್ರ ಅವರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ ಅನ್ನುವಂಥದ್ದು. ಅದೇ ರೀತಿಯಾದಂತಹ ಮಾಹಿತಿಗಳು ದದ್ದಲ್ ವಿಚಾರದಲ್ಲಿ ಕೂಡ ಇರುವಂತದ್ದು. ಅದೇ ವಿಚಾರಕ್ಕೆ 2 ದಿನಗಳ ಕಾಲ ಇಡಿ ಅಧಿಕಾರಿಗಳು ಅಂದ್ರೆ ಒಂದು ಎಫರ್ಟ್ ಅನ್ನು ಹಾಕಿ ಅವರು ಎಲ್ಲೇ ಹೋದ್ರೂ ಕೂಡ ಬಿಡದೆ ಮಧ್ಯರಾತ್ರಿ ಆಪರೇಷನ್ ಮಾಡುವ ಮೂಲಕ ಅವ್ರನ್ನ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರ್ಕೊಂಡು ಬರ್ತಿದ್ದಾರೆ. ಬೆಂಗಳೂರಿಗೆ ಅಂದ್ರೆ ಇಡಿ ಕಚೇರಿಗೆ ಕರ್ಕೊಂಡು ಬಂದ ನಂತರ ಒಂದಿಷ್ಟು ಪ್ರಾಥಮಿಕ ವಿಚಾರಣೆಯನ್ನು ಮಾಡಿ ಮಧ್ಯಾಹ್ನದ ಹೊತ್ತಿಗೆ ಅವ್ರನ್ನ ಅರೆಸ್ಟ್ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು ಇಡಿ ಮೂಲಗಳಿಂದ ನಮಗೆ ಮಾಹಿತಿ ಬರ್ತಾ ಇದೆ. ರಮೇಶ್ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಪಡಿತಾ ಹೋಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.